ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಾವೆಲ್ಲ ಇತಿಹಾಸ ಪುಟಕ್ಕೆ ಮತ್ತೆ ಕಾಲಿಡ್ತಾ ಇದ್ದೇವೆ. ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನ ಅಲ್ಲ, ಇದೊಂದು ಇತಿಹಾಸ. ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯರನ್ನ ಥೀಮ್ ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಗಂಗಾ ಸಾಮ್ರಾಜ್ಯದಲ್ಲಿ ಕೃಷಿಕರು, ರೈತರು ಮಾಡಿದಂಥ ಇತಿಹಾಸವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಈ ಫಲಪುಷ್ಪ ಪ್ರದರ್ಶನವನ್ನ ಹಮ್ಮಿಕೊಂಡಿದೆ. ನಾಡಿನ ಎಲ್ಲ ಜನತೆಗೆ ಈ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾನೆಲ್ಲರಿಗೂ ಕೂಡ ಈ ಪುಷ್ಪ ಪ್ರದರ್ಶನವನ್ನು ನೋಡಿ ಬಹಳ ಸಂತೋಷ ಪಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯುವಕರು, ಹೆಣ್ಮಕ್ಳು, ಹಿರಿಯರು ಎಲ್ಲರೂ ಕೂಡ ಬಂದು ಈ ಅವಕಾಶವನ್ನ ಯಾರು ಕೂಡ ಕಳ್ಕೊಳ್ಬಾರದು. ಕಾವೇರಿ ತೀರದಲ್ಲಿ ಈ ಸಾಮ್ರಾಜ್ಯ ಶೋಲ್ಡರ್ ಕಾಲದಿಂದ ಹಿಡಿದು ಬೇಕಾದಷ್ಟು ಹೋರಾಟಗಳನ್ನು ನಡೆದಿದ್ದನ್ನೆಲ್ಲ ಇವತ್ತು ಇಲ್ಲಿ ಬಹಳ ಇತಿಹಾಸವನ್ನ ತೆಗೆದುಕೊಂಡು ಜನರಿಗೆ ತಿಳಿಸಿದೆ. ಗಂಗರು ಆವತ್ತಿನ ಕಾಲದಲ್ಲಿ ಕಟ್ಟಂತ ಕೆರೆಗಳು ಇವತ್ತು ಶಾಶ್ವತವಾಗಿ ಇವತ್ತು ಉಳಿದಿವೆ. ಸೊ ನಮ್ಮ ಕಷ್ಟಕಾಲದಲ್ಲೂ ಕೂಡ ಆ ಕೆರೆಗಳು ರೈತರ ರಕ್ಷಣೆಗೆ ಬಂದಿದೆ. ಇವತ್ತು ತಮಗೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು, ಬಹಳ ಜನ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ, ಆದರೆ ಗಂಗರ ಇತಿಹಾಸ ಸಮಾನತೆ ಮತ್ತು ಕೃಷಿಕರ ಬದುಕು. ಅನೇಕ ಹೋರಾಟಗಳು ಕೂಡ ನಡೆದಿರೋದು ತಾವೆಲ್ಲ ಗಮನಿಸಿದ್ದೀರಿ. ಇದು ನಮ್ಮ ಸಂಸ್ಕೃತಿ ಬಹಳ ಬಿಂಬಿಸುವಂತ ಒಂದು ಪ್ರದರ್ಶನ. ಇದು ಗಂಗರ ಕಾಲದಲ್ಲೂ ಕೂಡ ಸಂಸ್ಕೃತಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟದ್ದು ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಇದು ನಮ್ಮ ಸಂಸ್ಕೃತಿಯ ಸಂಭ್ರಮ, ರೈತರ ಬದುಕಿನ ಸಂಭ್ರಮ ಮತ್ತು ಕಲೆಗೆ, ಕಲಾ ಅಭಿಮಾನಕ್ಕೆ ಏನು ಇವತ್ತು ಉತ್ತಮವಾದಂಥ ನಮ್ಮ ಸಂಸ್ಕೃತಿ ಇದೆ, ಅದನ್ನ ಪ್ರತಿಯೊಂದು ಇತಿಹಾಸದಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಇದೆ. ಸೊ ಲಾಲ್ಬಾಗ್ ಯಾವತ್ತೂ ಕೂಡ ಜಾತ್ಯತೀತ ಪರಂಪರೆ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಹೈದರ್ ಅಲಿ ಅವರು ಈ ಲಾಲ್ಬಾಗ್ಗೆ ಅಡಿಪಾಯ ಹಾಕಿದ್ದು ಇತಿಹಾಸ ಇದೆ. ಬ್ರಿಟಿಷರು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಸೊ ನಾವು ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ ನಾನು ಬೆಂಗಳೂರು ನಗರದಲ್ಲಿ ಇನ್ನ 3 ಇಂಥ ಉದ್ಯಾನವನವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ನಾನು ನಮ್ಮ ಮಿಲಿಟರಿ ಲ್ಯಾಂಡ್ ಒಂದು ಭಾಗದಲ್ಲಿದೆ, ಅದು ಕೂಡ ಈಗ ನಾನು ಮಿಲಿಟರಿ ಲ್ಯಾಂಡ್ ಅನ್ನ ನಮಗೆ ವಹಿಸಿ ನಾವು ಅದನ್ನ ನಿಮ್ಮೇ ವರ್ಷದಲ್ಲೇ ಇರ್ತದೆ. ಆದರೆ ನಾವು ಇಂಥ ಒಂದು ಹೊಸ ಕಬ್ಬನ್ ಪಾರ್ಕು, ಲಾಲ್ಬಾಗು ಇಂಥ ಒಂದು ಭವ್ಯವಾದಂಥ ಇನ್ನು 3 ಕಡೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾನು ಮನವಿ ಮಾಡಿದ್ದೇನೆ. ಒಂದು ಜಾಗ ಕೂಡ ನಾನು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ. ಸದ್ಯದಲ್ಲೇ ನಾನು ನಮ್ಮ ರಕ್ಷಣಾ ಸಚಿವರನ್ನ ಭೇಟಿ ಮಾಡ್ತಾ ಇದ್ದೇನೆ. ವಾರಣಾಸಿಯಲ್ಲಿ ಈಗಾಗಲೇ ಡಿಫೆನ್ಸ್ ಲ್ಯಾಂಡ್ನ ತೆಗೆದುಕೊಂಡು ಆದೇಶ ಆಗಿರೋದು ದಾಖಲೆ ಕೂಡ ನಮ್ಮ ಅಧಿಕಾರಿಗಳು ನನಗೆ ತಲುಪಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಅರಣ್ಯ ಇಲಾಖೆ ಸಂಬಂಧಪಟ್ಟಂತ
ಕೆಲವು ಜಾಗವನ್ನು 3 ಜಾಗವನ್ನು ಈಗಾಗಲೇ ಅರಣ್ಯ ಇಲಾಖೆಯವ್ರ ಹತ್ರ ಮಾತಾಡಿದ್ದೀನಿ. ಅಲ್ಲೂ ಕೂಡ ಪಾರ್ಕ್ ಮಾಡಲಿಕ್ಕೆ ನಮ್ಮ ಕಾರ್ಪೊರೇಷನ್ನು, BDA ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ಜವಾಬ್ದಾರಿಯನ್ನು ವಹಿಸಿ ಈ ನಮ್ಮ ಕಾಲದಲ್ಲಿ ಹೊಸ ಇನ್ನೂ ಒಂದು 3-4 ಪಾರ್ಕ್ ಮಾಡಬೇಕು, ಇಂಥ ದೊಡ್ಡ ದೊಡ್ಡ ಪಾರ್ಕ್ ಮಾಡಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಇದು ನಾನು ತಮಗೆ ತಿಳಿಸ್ಬೇಕು ಅಂತೇಳಿ ಭಾಳ ಸಂತೋಷದಿಂದ ಬಂದು ಈ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ. ಬಹುಶಃ ಆದಷ್ಟು ಜಲ್ದಿ ಎಲ್ಲ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಇದಕ್ಕೆ ಯಾವ್ಯಾವ ರೀತಿ ರೂಪರೇಷೆಯನ್ನು ಕೊಡಬೇಕು, ನಮ್ಮ ಅರಣ್ಯ ಇಲಾಖೆಯಲ್ಲಿ ಇದ್ದಂಥ ಬೆಂಗಳೂರಿನ ಒಳಗಡೆ ಇರುವಂಥ ಜಾಗಗಳನ್ನ ಸಾರ್ವಜನಿಕರ ಬದುಕಿಗೆ ಅವರ ಹೆಸರನ್ನು ಕಾಪಾಡಲಿಕ್ಕೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಇನ್ನೊಂದು ಆಗಸ್ಟ್ 15ನೇ ತಾರೀಕು ಇಡೀ ರಾಜ್ಯದಲ್ಲೇ ಒಂದು ಹೊಸ ನೂತನವಾಗಿ ಹೆಸರನ್ನು ಯಾವ ರೀತಿ ಬೆಳೆಸಿ ಪ್ರತಿಯೊಬ್ಬರ ರೈತರ ಬದುಕನ್ನು ಹೆಸರನ್ನು ಯಾವ ರೀತಿ ಕಾಪಾಡಬೇಕು ಅಂತೇಳಿ ರೈತರಿಗೂ ಸರ್ಕಾರಕ್ಕೂ ಕೂಡ ಒಂದು ಪಾಲ್ದಾರಿಕೆಯ ಕಾರ್ಯಕ್ರಮವನ್ನು ಕೂಡ ನಾನು ರೂಪಿಸ್ತಾ ಇದ್ದೇನೆ. 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ನಿಮ್ಮೆಲ್ಲರೂ ಕೂಡ ಗಮನಿಸ್ತೇ ಅದ ವಿಚಾರವನ್ನು ನಾನು ತಿಳಿಸ್ತೇನೆ. ಸೊ 100 ದಿನ ಕಾರ್ಯಕ್ರಮ ಕೂಡ ಈಗಾಗಲೇ ಸಿದ್ಧತೆ ಆಗಿದೆ. ಅನೇಕ ಎಲ್ಲ ರಂಗದಲ್ಲೂ ಕೂಡ ಯಾವ ರೀತಿ ರೈತರ ಬದುಕಿಗೆ ಶಕ್ತಿಯನ್ನು ತುಂಬಬೇಕು ಆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ತಾವು ಕೂಡ ನನ್ನ ಮಾಧ್ಯಮ ಸ್ನೇಹಿತರು, ನಾಗರಿಕರಿಗೆ ಈ ಒಂದು ಫಲ ಇಲ್ಲ, ಇಲ್ಲಿ ಬರೀ ಪುಷ್ಪ ಇದೆ, ಆ ಪುಷ್ಪ ಪ್ರದರ್ಶನಕ್ಕೆ ಭಾಗವಹಿಸಬೇಕು, ನೋಡಬೇಕು, ಆನಂದ ಪಡಬೇಕು. ನಮ್ಮೆಲ್ಲ ಅಧಿಕಾರಿಗಳು, ನನ್ನ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಯಾವ ರೀತಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ, ಚಿತ್ರಗಳನ್ನು ಬಿಡಿಸಿದ್ದಾರೆ, ಇತಿಹಾಸವನ್ನು ತೋರಿಸಿದ್ದಾರೆ, ಅದೆಲ್ಲ ಮತ್ತೆ ಇತಿಹಾಸಕ್ಕೆ ಹೋಗಬೇಕು. ಸೊ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಭಾಳ ಅವಶ್ಯಕತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ.